ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕವಿರತ್ನ ಕಾಳಿದಾಸನ ಬಗ್ಗೆ ಹೇಳೋಕೆ ಶುರು ಮಾಡಿದ್ರೆ ಮೊದಲಿಗೆ ನೆನಪಾಗುವುದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಅಮೋಘ ನಟನೆಯೇ ಕಣ್ಣ ಮುಂದೆ ಬರುತ್ತೆ. ಅಚ್ಚುಕಟ್ಟಾಗಿ 2.5 ಗಂಟೆಗಳ ಸಿನಿಮಾ ಇನ್ನಿಲ್ಲದ ಯಶಸ್ಸು ಕಂಡದ್ದು ಇಂದಿಗೆ ಚರಿತ್ರೆ. ಆದ್ರೆ ನಿಜವಾದ ಕಾಳಿದಾಸ ಕವಿಯ ಬಗ್ಗೆ ಇತಿಹಾಸ ಪುಟಗಳನ್ನ ತಿರುವಿದ್ರೆ ಅದೊಂದು ಕೌತುಕ ಭರಿತ ಮುಗಿಯದ ಅಧ್ಯಾಯ. ಅಂದಿನ ಕಾಲಮಾನದಲ್ಲೇ ಇಡೀ ವಿಶ್ವದ ಆರಾಧ್ಯ ದೈವವಾಗಿ ಬಿಟ್ಟಿದ್ದ ಕವಿ ಕಾಳಿದಾಸರು ಇನ್ನಿಲ್ಲದ ಕ್ರಾಂತಿಯನ್ನ ಹುಟ್ಟುಹಾಕಿದ್ರು. ಖ್ಯಾತ ಪ್ರೇಮಕವಿ ಶೇಕ್ಸ್ಪಿಯರ್ ಪೂಜಿಸುತ್ತಿದ್ದ ಆರಾಧ್ಯ ಗುರುವಾಗಿದ್ದರು ಕಾಳಿದಾಸರು. ಅಂದಿನ ಕಾಲಮಾನಕ್ಕೆ ಪ್ರೇಮಕವಿ ಎಂಬ ಬಿರುದು ಮಾತ್ರವಲ್ಲ, ಇಡೀ ವಿಶ್ವವೇ ಭರತಖಂಡದತ್ತ ಇಣುಕಿ ನೋಡುವಂತೆ ಮಾಡಿದ್ದ ಮಹಾನ್ ಕವಿ ಕಾಳಿಪುತ್ರ ಕಾಳಿದಾಸರ ಬಗ್ಗೆ ಎಷ್ಟು ಹೇಳಿದ್ರೂ ನಗಣ್ಯವೇ. ಇವತ್ತಿನ ಎಪಿಸೋಡ್ನಲ್ಲಿ ಕಾಳಿದಾಸರ ಬಗ್ಗೆ ಒಂದಷ್ಟು ಕೌತುಕದ ಸಂಗತಿಗಳನ್ನ ತಿಳಿದುಕೊಳ್ಳೋದರ ಜೊತೆಗೆ ಇತಿಹಾಸ ಪುಟಗಳಲ್ಲಿ ದಾಖಲಾದ ಸತ್ಯಾಂಶಗಳನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಳಿದಾಸ ಭಾರತ ಮಾತ್ರವಲ್ಲ, ಇಡೀ ವಿಶ್ವ ಕಂಡ ಮಹಾಕವಿ. ಸಂಸ್ಕೃತ ಭಾಷೆಯಲ್ಲಿ ಕಾವ್ಯಗಳನ್ನ ನಾಟಕಗಳನ್ನ ರಚಿಸಿ ಕವಿ ಕುಲಗುರು ಎಂದು ಪ್ರಖ್ಯಾತರಾದವರು. ಮತ್ತೊಬ್ಬ ಶ್ರೇಷ್ಠ ಕವಿ ಅಶ್ವಘೋಷನ ನಂತರ ಸಾಹಿತ್ಯ ವಲಯದಲ್ಲಿ ಹೆಸರು ಪಡೆದವರೆಂದರೆ ಅದು ಕಾಳಿದಾಸರೇ. ಇವರು ಇದ್ದ ಸ್ಥಳ ಕಾಲಮಾನದ ಬಗ್ಗೆ ಖಚಿತವಾದ ಮಾಹಿತಿ ಇಂದಿಗೂ ಸಿಕ್ಕಿಲ್ಲ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ, ಇಂದಿಗೂ ನಡೀತಾನೆ ಇದೆ. ಅನೇಕ ದಂತಕಥೆಗಳು ಕೂಡ ಇವೆ. ಅವುಗಳಲ್ಲಿ ಪ್ರಮುಖವಾಗಿ 3 ದಂತಕಥೆಗಳು ಇಂದಿಗೂ ಪ್ರಚಲಿತದಲ್ಲಿದೆ. ಮೊದಲನೆಯದಾಗಿ, ಕಾಳಿದಾಸ ಕುರುಬನಾಗಿದ್ದು ಕಾಳಿಕಾದೇವಿಯ ವರದಿಂದ ವರಕವಿಯಾದನೆಂದು ರಾಜಕುಮಾರಿಯೊಬ್ಬಳು ತನ್ನ ತಂದೆಯ ಆಸ್ಥಾನದ ಮಂತ್ರಿಯೊಬ್ಬನ ಕುತಂತ್ರಕ್ಕೆ ಈ ಅವಿದ್ಯಾವಂತ ಕುರುಬನನ್ನ ಮದುವೆಯಾಗಿದ್ದು, ವಸ್ತುಸ್ಥಿತಿ ತಿಳಿದ ಬಳಿಕ ರಾತ್ರಿ ಇಡೀ ಕಾಳಿಯ ನಾಮಸ್ಮರಣೆ ಮಾಡೆಂದು ಅವನಿಗೆ ಹೇಳಿ ಅವನೊಡನೆ ತಾನೂ ಕಾದು ಕುಳಿತದ್ದು ಕಾಳಿದಾಸ ಪತ್ನಿಯ ಮಾತಿನಂತೆ ಕಾಳಿಮಾತೆಯನ್ನೇ ರಾತ್ರಿ ಇಡೀ ಆರಾಧಿಸಿ ಬೆಳಗಾಗುವಾಗ ವಿದ್ವಾಂಸನಾಗಿ ಶ್ರೇಷ್ಠ ಕವಿಯಾದನೆಂದು ನಂಬಲಾಗಿದೆ. ಇದೇ ಕಥೆಯನ್ನೇ ನಾವೆಲ್ಲರೂ ಅಣ್ಣಾವರ ಸಿನಿಮಾ ಕವಿರತ್ನ ಕಾಳಿದಾಸದಲ್ಲಿ ನೋಡಿ ಆನಂದಿಸಿದ್ದೇವೆ. ಆದ್ರೆ ಇನ್ನೊಂದು ತರ್ಕದ ಪ್ರಕಾರ ಕಾಳಿದಾಸ ವೇದ, ಶಾಸ್ತ್ರ, ಪುರಾಣ ಮೊದಲಾದವುಗಳಲ್ಲಿ ಪರಿಣಿತನಾಗಿದ್ದನೆಂದು ಸ್ಪಷ್ಟವಾಗುತ್ತೆ. ಅಲ್ಲದೆ ಕಾಳಿದಾಸನ ಕಾವ್ಯಗಳಿಂದಲೇ ಕವಿತೆ ಬೆಳೆದ ಹಂತಗಳನ್ನು ಗುರುತಿಸಬಹುದು. ಕಾಳಿದಾಸ ಎಂಬ ಹೆಸರಿನ ಮೇಲೆ ಹುಟ್ಟಿದ್ದೆಲ್ಲವೂ ದಂತಕಥೆಗಳೇ ಎನ್ನುತ್ತೆ ಇತಿಹಾಸ. ಇನ್ನು ಎರಡನೆಯ ದಂತಕಥೆಯನ್ನ ನೋಡಿದ್ರೆ, ಕಾಳಿದಾಸನು ಧಾರಾಪುರದ ಅರಸ ಭೋಜರಾಜನ ಆಸ್ಥಾನದ ಕವಿ. ರಾಜನ ಅಂತರಂಗದ ಗೆಳೆಯನಾಗಿ ರಾಜನ ಅನೇಕ ಕಠಿಣ ಸಮಸ್ಯೆಗಳನ್ನು ನಿವಾರಿಸುತ್ತಿದ್ದನಂತೆ. ಇದೇ ದಂತಕಥೆಯ ಪ್ರಕಾರ ನೋಡೋದಾದ್ರೆ, ಧಾರಾಪುರದ ಭೋಜರಾಜನು 11ನೇ ಶತಮಾನದವನು. ಕಾಳಿದಾಸನು ಅವನಿಗಿಂತಲೂ 5-6 ಶತಮಾನಗಳಿಗೂ ಮೊದಲಿದ್ದವನು ಎನ್ನುತ್ತೆ ಇತಿಹಾಸ. ಆದ್ದರಿಂದ ಈ ಕಥೆಯು ನಂಬಲ ಸಾಧ್ಯ. ಇನ್ನು ಕೊನೆಯದಾಗಿ 3ನೇಯದು, ಕುಮಾರಗುಪ್ತನ ಕಾಲದಲ್ಲಿ ಕಾಳಿದಾಸನು ಲಂಕಾದ್ವೀಪಕ್ಕೆ ಹೋಗಿ ಅಲ್ಲಿ ವೇಶ್ಯೆಯೊಬ್ಬಳ ಮೋಸದಿಂದ ವಿಷಪ್ರಾಸನದಿಂದ ಹತನಾದನಂತೆ. ಈ ಕಥೆಯು ಅವನ ಶೃಂಗಾರ ಪ್ರಿಯತೆಯಿಂದಾಗಿ ಹುಟ್ಟಿರಬಹುದೆಂಬುದು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಆದರೆ ಇದ್ಯಾವುದು ಸತ್ಯವಾದುದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ತಜ್ಞರು. ಹಲವಾರು ವಿದ್ವಾಂಸರ ಸಂಶೋಧನೆಯ ಪ್ರಕಾರ ಗಮನಿಸಿದ್ರೆ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿಯೇ ಕಾಳಿದಾಸನಿದ್ದನೆಂದು ಅಭಿಪ್ರಾಯಪಟ್ರೆ, ಮತ್ತು ಕೆಲವರ ವಾದದ ಪ್ರಕಾರ 6ನೇ ಶತಮಾನದಲ್ಲಿ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಎಂದು ಹೇಳ್ತಾರೆ. ಕಾಳಿದಾಸನ ಕುರಿತ ಮೊಟ್ಟಮೊದಲ ಉಲ್ಲೇಖವಾಗಿರೋದು ಕ್ರಿಸ್ತಶಕ 634ರಲ್ಲಿ ಶಿಲಾಲೇಖವೊಂದರಲ್ಲಿ ಸಿಗುತ್ತೆ. ಈ ಶಾಸನವು ದೊರೆತಿರೋದು ಕರ್ನಾಟಕದ ಐಹೊಳೆಯಲ್ಲಿ. ಇದರಲ್ಲಿ ಕಾಳಿದಾಸ ಮತ್ತು ಭಾರವೀಯರಿಬ್ಬರನ್ನು ಪ್ರಸಿದ್ಧ ಕವಿಗಳೆಂದು ತಿಳಿಸಲಾಗಿದೆ. ಆ ಶ್ಲೋಕದಲ್ಲಿ ಕವಿಗಳಿಬ್ಬರನ್ನು ಈ ರೀತಿಯಾಗಿ ವರ್ಣಿಸಲಾಗಿದೆ: ಏನ ಯೋಜಿನ ವೇಶ್ಮ ಸ್ಥಿರಮರ್ಥವಿದೌ ವಿವೇಕನ ಜಿನವೇಶ್ಮ ಸ ವಿಜಯ ತಾಮ್ ರವಿ ಕೀರ್ತಿ ಕವಿತಾಶ್ರಿತ ಕಾಳಿದಾಸ ಭಾರವಿ ಕೀರ್ತಿ ಎಂದು ಬಾಣನ ಹರ್ಷ ಚರಿತದ ಆರಂಭದಲ್ಲಿ ಕಾಳಿದಾಸನ ಉಲ್ಲೇಖವಿದೆ. ಬಾಣನ ಕಾಲವು ಕ್ರಿಸ್ತಶಕದ 6ನೇ ಶತಾಬ್ದಿಯ ಉತ್ತರಾರ್ಧ ಅಥವಾ 7ನೇ ಶತಾಬ್ದಿಯ ಪೂರ್ವಾರ್ಧವೆಂದು ಹೇಳಲಾಗಿರೋದ್ರಿಂದ ಕಾಳಿದಾಸನು ಇವನಿಗಿಂತ ಮೊದಲಿದ್ದವನೆಂದು ಹೇಳಬಹುದು. ಕಾಳಿದಾಸನ ಮೇಘದೂತ ಕಾವ್ಯದ ವ್ಯಾಖ್ಯೆಯನ್ನ ಬರೆದ ಮಲ್ಲಿನಾಥನು 6ನೇ ಶತಮಾನದ ಮಧ್ಯದಲ್ಲಿದ್ದ ನಿಚ್ಚುಲ ಮತ್ತು ದಿನ್ನಾಣರು ಕಾಳಿದಾಸನ ಸಮಕಾಲೀನರೆಂದು ಹೇಳಿದ್ದಾನೆ. ಆದರೆ ಮಲ್ಲಿನಾಥನ ಈ ಹೇಳಿಕೆಯ ಕುರಿತು ಹಲವಾರು ಸಂದೇಹಗಳಿವೆ. ಕಾಳಿದಾಸನು ತಾನು ವಿಕ್ರಮರಾಜನ ಆಸ್ಥಾನದಲ್ಲಿದ್ದವನೆಂದು ಬರೆದಿದ್ದಾನೆ.
ಆದರೆ ವಿಕ್ರಮನೆಂಬ ಹೆಸರಿರುವ ರಾಜರಲ್ಲಿ ಯಾರೆಂಬುದು ಇಂದಿಗೂ ನಿರ್ಣಯವಾಗಿಲ್ಲ. ಪ್ರಚಲಿತವಿರುವಂತೆ ರಾಜ ವಿಕ್ರಮನ ಶಕೆಯು ಕ್ರಿಸ್ತಪೂರ್ವ 56ರಲ್ಲಿ ಆರಂಭವಾಗಿದೆ. ಕಾಳಿದಾಸನು ಉಜ್ಜಯಿನಿಯಲ್ಲಿದ್ದ ಈ ವಿಕ್ರಮನ ಆಸ್ಥಾನದಲ್ಲಿದ್ದನೆಂದರೆ ಅವನು ಕ್ರಿಸ್ತಪೂರ್ವ 1ನೇ ಶತಾಬ್ದಿಯಲ್ಲಿದ್ದವನು ಎನ್ನಬಹುದು. ಆದರೆ ಇತ್ತೀಚೆಗೆ ಕೆಲವು ವಿದ್ವಾಂಸರು ವಿಕ್ರಮ ಶಕೆಯು ಕೋರೂರಿನ ಮಹಾಯುದ್ಧವನ್ನ ಆಧರಿಸಿದೆ ಎಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕ್ರಿಸ್ತಶಕ 544ರಲ್ಲಿ ವಿಕ್ರಮನು ಮ್ಲೇಚ್ಛರನ್ನು ಸೋಲಿಸಿದ್ದ. ಆ ಸಮಯದ 600 ವರ್ಷಗಳ ಹಿಂದಿನಿಂದ ವಿಕ್ರಮ ಶಕೆಯನ್ನ ಆರಂಭಿಸಲಾಗಿದೆ ಎಂದು ನಿರ್ಧರಿಸಿದ್ದಾರೆ. ಇದು ನಿಜವಾದರೆ ಕಾಳಿದಾಸನು 6ನೇ ಶತಮಾನದಲ್ಲಿದ್ದನೆಂದು ತಿಳಿಯಬಹುದು. ಆದರೆ ಇನ್ನೂ ಕೂಡ ಇವೆಲ್ಲದರ ಬಗ್ಗೆ ಏಕಮತವಿಲ್ಲ. ಬಹಳಷ್ಟು ವಿದ್ವಾಂಸರು ಇಮ್ಮಡಿ ಚಂದ್ರಗುಪ್ತ, ವಿಕ್ರಮಾದಿತ್ಯ ಮತ್ತು ಅವನ ಉತ್ತರಾಧಿಕಾರಿಯಾದ ಕುಮಾರಗುಪ್ತನ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 4ನೇ ಮತ್ತು 5ನೇ ಶತಮಾನಗಳ ನಡುವೆ ಕಾಳಿದಾಸನಿದ್ದನೆಂದು ಅಭಿಪ್ರಾಯ ಪಡ್ತಾರೆ. ಇಮ್ಮಡಿ ಚಂದ್ರಗುಪ್ತನಿಗೂ ಸ್ಕಂದಗುಪ್ತನಿಗೂ ವಿಕ್ರಮಾದಿತ್ಯನೆಂಬ ಬಿರುದಿತ್ತು. ಹಾಗಾಗಿ ಕಾಳಿದಾಸನು ಇವರ ಕಾಲದಲ್ಲಿದ್ದನೆಂದು ಹೇಳ್ತಾರೆ. ಆದರೆ ಈಗ ಕಾಳಿದಾಸನ ಕಾಲವು ಕ್ರಿಸ್ತಶಕ 5ನೇ ಮತ್ತು 6ನೇ ಶತಕಗಳ ನಡುವೆ ಇತ್ತೆಂಬುದನ್ನು ಅಂಗೀಕರಿಸಲಾಗಿದೆ. ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ಶಂಕು, ವೇತಾಲಭಟ್ಟ, ಘಟಕರ್ಪರ, ಕಾಳಿದಾಸ, ವರಹಮಿಹಿರ ಮತ್ತು ವರರುಚಿ ಎಂಬುವವರು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನವರತ್ನಗಳೆಂದು ಪ್ರಸಿದ್ಧರಾಗಿದ್ದರು. ಹೀಗೆಯೇ ಕಾಳಿದಾಸನು ವಿದೇಶಿಗನೆಂದು ಅವನ ವೈಜ್ಞಾನಿಕ, ಭೌಗೋಳಿಕ, ಜ್ಯೋತಿಷ್ಯ ಮೊದಲಾದ ಜ್ಞಾನವೆಲ್ಲ ಗ್ರೀಕ್ ಹಿನ್ನೆಲೆಯಿಂದ ಬಂತೆನ್ನುವ ಕತೆ ಕೂಡ ಇದೆ. ಆದರೆ ಇದಕ್ಕೆ ಯಾವ ರೀತಿಯಾದ ಆಧಾರವೂ ಎಲ್ಲೂ ದೊರೆತಿಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ಮಹೋತ್ತಮನೆಂದು ಹೆಸರು ಪಡೆದವರಲ್ಲಿ ಮೊಟ್ಟ ಮೊದಲನೆಯವನು ಅಶ್ವಘೋಷ. ಇವನ ಕಾಲದ ಸುಮಾರು 3 ಶತಮಾನಗಳ ನಂತರ ಬಂದನೆನ್ನಲಾದ ಕಾಳಿದಾಸನ ಕೃತಿಗಳಲ್ಲಿ ಇವನ ಪ್ರಭಾವವು ಗಾಢವಾಗಿ ಬೀರಿರುವುದು ಗಮನಿಸಲಾಗಿದೆ. ಅಗಣಿತ ಸಾಹಿತ್ಯ ರಚನೆಗಳನ್ನ ಕಾಳಿದಾಸನ ಹೆಸರಿನೊಂದಿಗೆ ಜೋಡಿಸಲ್ಪಟ್ಟಿರುವುದು ಗೋಚರವಾದರೂ ಕೂಡ ಕಾರಣಾಂತರಗಳಿಂದ ಹಲವು ಅನಾಮಧೇಯ ಕೃತಿಕಾರರ ಹಾಗೂ ಅವನ ಹೆಸರನ್ನೇ ಹೋಲುವವರ ರಚನೆಗಳವು ಎಂದು ಪರಿಗಣಿಸಲಾಗಿದೆ. ಸಾಮಾನ್ಯವಾಗಿ 7 ಕೃತಿಗಳು ಮಾತ್ರ ಅವನಿಂದ ರಚಿತವಾದವೆಂದು ತೀರ್ಮಾನವಾಗಿದೆ. ಕಾಳಿದಾಸನ ಮಹಾಕಾವ್ಯಗಳೆಂದರೆ ರಘುವಂಶಮಂ, ಕುಮಾರ ಸಂಭವಮಂ, ಖಂಡಕಾವ್ಯಗಳು, ಮೇಘದೂತಂ, ಋತು ಸಂಹಾರಂ, ಪ್ರಸಿದ್ಧವಾದ ನಾಟಕಗಳು, ಅಭಿಜ್ಞಾನ ಶಾಕುಂತಲಂ, ಮಾಲವಿಕಾಗ್ನಿಮಿತ್ರಂ, ವಿಕ್ರಮೋರ್ವಶೀಯಂ ಮುಂತಾದವು. ಕಾಳಿದಾಸನ ಕೃತಿಗಳನ್ನ ಅಧ್ಯಯನ ಮಾಡಿದ ವಿದ್ವಾಂಸರು ಋತು ಸಂಹಾರವು ಅವನ ಮೊದಲ ರಚನೆ ಎಂದು, ಅಭಿಜ್ಞಾನ ಶಾಕುಂತಲವು ಆತನ ಕೊನೆಯ ಕೃತಿ ಎಂದು ಅಭಿಪ್ರಾಯ ಪಡ್ತಾರೆ. ಯೌವನದಲ್ಲಿ ಕಾಲಿಡುತ್ತಿದ್ದ ಬಿಸಿ ರಕ್ತದ ಕವಿಯು ವಿವಿಧ ಋತುಗಳಲ್ಲಿ ಕಂಡುಬರುವ ಪ್ರಕೃತಿಯ ಚಲುವಿಗೆ ಮನಸೋತು ಅದನ್ನ ಕಾವ್ಯದ ರೂಪದಲ್ಲಿ ಸೆರೆ ಹಿಡಿದಿರುವುದು ಕಾಳಿದಾಸನ ಕವಿತೆಗಳಲ್ಲಿ ಕಂಡುಬರುತ್ತೆ. ಈ ಖಂಡ ಕಾವ್ಯವನ್ನ ರಚಿಸಿದ ಯುವ ವಯಸ್ಸಿನಲ್ಲೇ ಕವಿಗೆ ಆ ಸ್ಥಾನದಿಂದ ಕರೆ ಬಂತು. ಆಗ ಮಾಲವಿಕಾಗ್ನಿಮಿತ್ರವನ್ನ ರಚಿಸಿರಬೇಕು ಎಂಬುದು ಇತಿಹಾಸ ತಜ್ಞರ ಅಭಿಪ್ರಾಯ. ಈ ನಾಟಕದಲ್ಲಿ ಕವಿಯು ತನ್ನ ಕವಿತಾ ಮಾರ್ಗವನ್ನ ಕಂಡುಕೊಳ್ತಿದ್ದಾನೆ. ಇಮ್ಮಡಿ ಚಂದ್ರಗುಪ್ತನ ರಾಯಭಾರಿಯಾಗಿ ದಕ್ಷಿಣದ ಕುಂತಲ ದೇಶಕ್ಕೆ ಹೋಗಬೇಕಾಗಿ ಬಂದಾಗ ತನ್ನ ಪ್ರಿಯತಮೆಯ ವಿರಹವನ್ನ ಯಕ್ಷನ ವಿರಹವೆಂದು ಸಮನ್ವಯಗೊಳಿಸಿ ಹೊರಹೊಮ್ಮಿಸಿದ ಭಾವಗೀತೆಯೇ ಮೇಘದೂತ. ಯಕ್ಷನ ಸಂದೇಶವನ್ನ ಹೊತ್ತ ಮೇಘವು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣಿಸಿರುವುದು ಗಮನಾರ್ಹ. ಮೇಘದೂತವು ಸಂಸ್ಕೃತ ಸಾಹಿತ್ಯದಲ್ಲಿ ದೂತ ಕಾವ್ಯವೆಂದು, ಸಂದೇಶ ಕಾವ್ಯವೆಂದು ಪ್ರಖ್ಯಾತವಾಗಿದೆ. ಕವಿಯ ನಡುವಯಸ್ಸಿನ ಕೃತಿ ಕುಮಾರ ಸಂಭವ ತನ್ನ ಪೋಷಕ ರಾಜನಿಗೆ ಮಗ ಹುಟ್ಟಿದ ನೆನಪಿಗೆ ಇದರ ರಚನೆಯಾಗಿರಬಹುದು. ತನ್ನ ಅರಸನ ಕೀರ್ತಿ ಪರಾಕ್ರಮಗಳನ್ನ ಕಂಡು ಅವನನ್ನ ಉದ್ಘೋಷಿಸಲು ಬರೆದ ನಾಟಕವೇ ವಿಕ್ರಮೋರ್ವಶೀಯ ಎಂದೆನ್ನುತ್ತಾರೆ ವಿದ್ವಾಂಸರು. ಇದಾದ ನಂತರ ತುಂಬು ಜೀವನದ 2 ಪಕ್ವ ಕೃತಿಗಳು ವಿರಚಿತವಾದವು. ಒಂದು ಮಹಾಕಾವ್ಯ ರಘುವಂಶ, ಮತ್ತೊಂದು ಹಾಗೂ ಕೊನೆಯದೆಂದೆಣಿಸಲಾದ ನಾಟಕ ಅಭಿಜ್ಞಾನ ಶಾಕುಂತಲ. ಇದು ವಿಶ್ವದ ಅತ್ಯುತ್ತಮ ನಾಟಕಗಳಲ್ಲೊಂದು ಎಂದು ಪ್ರಸಿದ್ಧವಾಗಿದೆ. ಇದನ್ನ ಓದಿದ ಜರ್ಮನ್ನ ಪ್ರಸಿದ್ಧ ಕವಿ ಗೋಯೆಟೆ ಅದೆಷ್ಟೋ ತಿಂಗಳುಗಳು ಆ ಕಾವ್ಯದ ಮಂಪರಿನಿಂದ ಹಿಂದಿರುಗಿರಲಿಲ್ಲವಂತೆ. ಈ ನಾಟಕವು ಪ್ರಪಂಚದ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿದೆ. ಈ ನಾಟಕವನ್ನ ಬರೆಯುವ ವೇಳೆ ಕಾಳಿದಾಸನಿಗೆ ತನ್ನ ಶಕ್ತಿಯಲ್ಲಿ ಅಪಾರ ಆತ್ಮವಿಶ್ವಾಸವಿದ್ದು ತನ್ನ ಬದುಕು ಧನ್ಯವಾಯಿತೆಂಬ ಭಾವನೆ ಮೂಡಿದೆ. ಇದರ ಫಲವಾಗಿ ಈ ಭವದಿಂದ ನನಗೆ ಬಿಡುಗಡೆಯಾಗಲಿ, ಮರು ಹುಟ್ಟನು ನನಗೆ ಆ ಮಹೇಶನು ಕರುಣಿಸದಿರಲಿ ಎಂದು ಪ್ರಾರ್ಥಿಸುತ್ತಾ ನಾಟಕವನ್ನ ಕವಿಯು ಮುಗಿಸ್ತಾನೆ. ಬದುಕಿನಲ್ಲಿ ಸಂಪೂರ್ಣವಾಗಿ ಆನಂದಿಸಿ ಶೋಧಿಸಿ ನಿಷ್ಠಾ ಕರ್ಮವನ್ನ ಮಾಡಿದವರು ಮಾತ್ರವೇ ಆಡುವ ಭರತ ವಾಕ್ಯವಿದು ಎನ್ನುತ್ತಾರೆ ವಿಮರ್ಶಕರು.
ಇಂದಿಗೂ ಇಡೀ ವಿಶ್ವ ಕಂಡ ಮಹಾನ್ ಕವಿಗಳೆಲ್ಲರೂ ಕಾಳಿದಾಸನ ಬರವಣಿಗೆಯಲ್ಲಿ ಮೂಡಿದ ಕವಿತೆಗಳಿಗೆ, ಕಾವ್ಯಗಳಿಗೆ ಶರಣಾಗದೇ ಉಳಿದಿಲ್ಲ. ಕಾಳಿದಾಸನ ಕಾವ್ಯಗಳು ಎಷ್ಟು ಜಗಜ್ಜಾಹೀರಾಗಿದೆಯೋ ಅಷ್ಟೇ ಕೌತುಕ ಭರಿತ ಕಥಾನಕವನ್ನ ಹೊದ್ದು ನಿಂತಿದೆ. ಇಡೀ ಜಗತ್ತು ಕಂಡ ಮಹಾನ್ ಶ್ರೇಷ್ಠ ಕವಿ ಹಾಗೂ ಮೊಟ್ಟ ಮೊದಲ ಪ್ರೇಮ ಕವಿಯಾಗಿ ಇಂದಿಗೂ ಜೀವಂತವಾಗಿರುವ ಕಾಳಿದಾಸ ಭಾರತದ ರತ್ನ ಹಾಗೂ ಕಾಳಿಮಾತೆಯ ಸುಪುತ್ರನೇ. ಇಂತಹ ಮಹನೀಯರಿಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವುಗಳೇ ಪುಣ್ಯವಂತರು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.